ಅಕಸ್ಮಾತ್ ಎಲೆಕ್ಷನ್ ನಿಂತ್ಕೊಂಡ್ರೆ ಯಾವ ಚಿಹ್ನೆನ ನೀವು ಬಳಕೆ ಮಾಡಕ್ ಇಷ್ಟಪಡ್ತೀರಾ? ಗಿಡ. ಯಾಕೆ? ಅದ್ ಗಾಳಿ ಕೊಡುತ್ತೆ ಅದಕ್ಕೆ. ಗಿಡ ಇಟ್ಕೋತಾರ, ಅದ್ ಗಾಳಿ ಕೊಡುತ್ತಲ್ಲ ಇವ್ರಿಗೆ ಬಕೆಟ್ ಅಲ್ಲಿ ತಂದು ದಿನ, ಅದಕ್ಕೆ ಇವರು ಗಿಡ ಇಟ್ಕೋತಾರೆ. ಅದೆಲ್ಲರಿಗೂ ಯೂಸ್ ತಾನೆ, ಅದರಿಂದ ತಾನೆ ಎಲ್ಲಾರು ಇರೋದು. ಗಿಡ ಇದ್ರೆ ಎಲ್ರು ಇರೋದು, ಗಿಡ ಇಲ್ಲದ್ರೆ ಯಾರು ಬದುಕದು. ಅದ್ ಗಾಳಿ ಕೊಡುತ್ತಾ, ಆಕ್ಸಿಜನ್ ಕೊಡುತ್ತಾ. ಊಟ ಬೇಡವಾ? ಯಾವಾಗ ತಂದು ಕೊಟ್ಟಿತ್ತು ನಿಮ್ಗೆ ಗಾಳಿ? ದಿನ ಸಿಗುತ್ತಲ್ಲ ಗಾಳಿ, ಗಿಡದಿಂದ ತಾನೆ ಬರೋದು. ಹೌದು. ಇವರು ಅಕಸ್ಮಾತ್ ಈಗ ಮಲಗಿದ್ದವರು ಎದ್ದು ಬಂದ ತಕ್ಷಣ ಇವ್ರ ಮನೆ ಮುಂದೆ ಪಾಟಲ್ಲಿ ಗಿಡದ ಹತ್ರ ಹೋಗಿ ಗಾಳಿ ತಗೊಂಡೇ ಬರೋದು. ಹೌದಾ? ಹೌದು. ಇನ್ನೆಲ್ಲೂ ನಿಮ್ ಮನೆ ಬೇರೆ ಕಡೆ ಎಲ್ಲೂ ಗಾಳಿ ಬರಲ್ಲ? ಅಡಿಗೆ ಮನೆ, ಬಚ್ಚಲು ಮನೆ, ಹಾಲು ಎಲ್ಲ ಬರುತ್ತಾ? ಗಿಡ ಎಲ್ಲ ಕಡೆ ತಗೊಂಡು ಹೋಗ್ತಿರ್ತಾರ? ಟೆಲಿಸ್ಕೋಪ್ ಕಂಡಿಡ್ದಿರೋರು ಅದೇ ಗೆಲಿಲಿಯೋ ಗೆಲಿಲೈ. ಗೆಲಿಲಿಯೋ ಇಬ್ರಿಬ್ರು ಇದ್ದಾರೆ. ಗೆಲಿಲಿಯೋ ಸೇರ್ಕೊಂಡು ಕಂಡಿಡ್ದಿದ್ದಾರೆ. ಗೆಲಿಲಿಯೋ ಗೆಲಿಲಿ. ಗೆಲಿಲಿ. ಹೌದು. ನೀವು ದಿನ ಊಟ ಮಾಡ್ತಿರಲ್ಲ ತಟ್ಟೆ, ಅದನ್ನ ಯಾರು ಕಂಡಿಡ್ದಿದ್ದು? ಅದು ನಮಗೋಸ್ಕರ ನಾವೇ ಕಂಡಿಡ್ಕೊಂಡಿರೋದು. ಬಾಳೆಲೆ ದಿನ ತಗೊಂಬರಕ್ ಆಗೋದಿಲ್ಲ, ಸೊ ಅದಕ್ಕೆ ತಟ್ಟೆ ಕಂಡಿಡ್ಕೊಂಡಿದ್ದಾರೆ. ಯಾರು? ಮನುಷ್ಯರು. ನೀವಲ್ಲ, ಅವಾಗಿನ ಕಾಲದವರು. ಮನುಷ್ಯರು ಮನುಷ್ಯರು. ನೀವು ಮನುಷ್ಯರಲ್ಲ, ಮನುಷ್ಯರೇ. ಓಕೆ. ಬಟ್ ನಾನ್ ಕಂಡಿಡ್ದಿಲ್ಲ. ಇವ್ರು ಕಂಡಿಡ್ದಿಲ್ಲ. ಯಾರು ಅಂತ ಪರ್ಟಿಕ್ಯುಲರ್ ಆಗಿ ಗೊತ್ತಿಲ್ಲ. ಚೊಂಬೆ ಯಾರು ಕಂಡಿಡ್ದು? ತಿರುಪತಿ ಯಾರೋ ತಿರುಪತಿಯಲ್ಲಿ ಕಂಡಿಡ್ದಿರೋದು ಅನ್ಸುತ್ತೆ. ಚೊಂಬನ್ನ ತಿರುಪತಿಲ್ ಕಂಡಿಡ್ದಿರೋದು. ಯಾರೋ ಏನೋ ಕಂಡಿಡ್ದಿರೋ, ಯಾರೋ ಎಲ್ಲೋ ನೋಡೋದಕ್ಕೆ ಟೆಲಿಸ್ಕೋಪ್ ನ ಕಂಡಿಡ್ದಿರೋ ಹೆಸರನ್ನ ತಿಳ್ಕೊಂಡಿದ್ದೀರಾ? ದಿನ ಊಟ ಮಾಡೋದು, ದಿನ ಉಪಯೋಗಿಸೋ ತಟ್ಟೆ ಚೊಂಬು ಬಗ್ಗೆ ಯಾರು ಕಂಡಿಡ್ದಿದ್ದಾರೆ ಅಂತ ಯೂಸ್. ಅದು ಸೈನ್ಸ್ ಅಲ್ಲಿ ನೀವು ಕೊಡಿ, ನಾವು ಓದ್ತೀವಿ, ತಿಳ್ಕೊತೀವಿ. ಸೈನ್ಸ್ ಇವ್ರು ಕೊಟ್ರೆ ಇವರು ಓದಿ ತಿಳ್ಕೊತಾರೆ. ನೀವು ಗಿನ್ನಿಸ್ ದಾಖಲೆ ಮಾಡಬೇಕು ಅಂತ ಅನ್ಕೊಂಡ್ರೆ ಯಾವ್ದ್ರಲ್ಲಿ ಗಿನ್ನಿಸ್ ದಾಖಲೆ ಮಾಡಕ್ ಇಷ್ಟಪಡ್ತೀರಾ? ಹುಡುಗರ್ನ ರೇಗ್ಸೋದ್ರಲ್ಲಿ ಗಿನ್ನಿಸ್ ದಾಖಲೆ ಮಾಡೋದು. ಹುಡುಗರ್ನ ರೇಗ್ಸೋದ್ರಲ್ಲಿ ಗಿನ್ನಿಸ್ ದಾಖಲೆ ಮಾಡಕ್ ಹೊರಟಿದ್ದಾರೆ ಇವರು ಅಷ್ಟೇ. ಅದ್ರಲ್ಲೇ ಗಿನ್ನಿಸ್ ದಾಖಲೆ, ನೀನು ಬೇರೆ ಸಿಗಲೇ ಇಲ್ಲ. ಡೈಲಿ ಹೆಂಗೋ ಮಾಡ್ತೀವಲ್ವಾ, ಅದನ್ನೇ ಮಾಡಿದ್ರೆ ಡೈಲಿ ಸಿಗ್ಬರೋದನ್ನ ಮಾಡಿದ್ರೆ ಇದೇ ಕೆಲ್ಸನಾ? ಇದುವರೆಗೂ ಎಷ್ಟು ಹುಡುಗರ್ನ ರೇಗ್ಸಿದ್ರೆ? ಬೇಜಾನ್, ಯಾವಾಗಿಂದಾನೋ ರೇಗಿಸ್ತಾನೆ ಇದೀವಿ. ಚಿಕ್ಕೋದ್ರಿಂದನೂ? ಆವಾಗಿಂದ ರೇಗ್ಸಕ್ ಆಗೋದಿಲ್ಲ, ನಮ್ಗೆ ತಿಳುವಳಿಕೆ ಬಂದಿರುವಾಗ್ಲಿಂದ ರೇಗ್ಸೋದು. ರೇಗಿಸ್ಕೊಂಡ್ ಬಂದಿದ್ದೀರ. ಅಂದಾಜು ಎಷ್ಟಾಗಿರ್ಬೋದು? 1000? ಆಗಿರ್ಬೋದು. 1000 ಆಗಿರ್ಬೋದು. ನಾವು ಡೈಲಿನೇ ನೋಡೋರ್ನೆಲ್ಲ ರೇಗಿಸ್ತಿರ್ತೀವಿ. ನೋಡೋದು ಡೈಲಿ ನೋಡೋರ್ನೆಲ್ಲ ರೇಗಿಸ್ತಾ ಇರ್ತಾರೆ. 1000 ಆಗಿದೆ, ಇನ್ನು ಎಷ್ಟು 1000 ಮಾಡ್ಬೇಕು ಅನ್ಕೊಂಡಿದ್ದೀರಾ? ಎಷ್ಟಾದ್ರೂ ಜೀವನ, ಇಡೀ ಜೀವನ ಮಾಡೋದೆ. ಇಡೀ ಜೀವನ ರೇಗಿಸ್ಕೊಂಡಿರೋದು, ಅದರಲ್ಲೇ ಗಿನ್ನಿಸ್ ದಾಖಲೆ ಮಾಡೋಣ ಅಂತ ಅವ್ರು ತೀರ್ಮಾನ ಮಾಡ್ಕೊಂಡಿದ್ದಾರೆ. ಪುಸ್ತಕದ ಬದನೆಕಾಯಿ ತಿನ್ನೋಕ್ ಬರಲ್ಲ. ಇವಾಗ ಪುಸ್ತಕದ ಹುಳು ಅಂತಾರೆ, ಇಲ್ಲ ಪುಸ್ತಕದ ಬದನೆಕಾಯಿ ಅಂದ್ರೆ ಪುಸ್ತಕದ ಬಿಟ್ಟು ಅದು ಬಿಟ್ಟು ಇಷ್ಟು ಈ ಕುದುರೆಗೆ ಹೆಂಗ್ ಕಟ್ತಾರೆ ಅಷ್ಟು ಬಿಟ್ಟು ಬೇರೆ ಏನೋ ಗೊತ್ತಾಗಲ್ಲ ಅಂತ ಅಂತಾರೆ. ಆ ಅರ್ಥದಲ್ಲಿ ಪುಸ್ತಕದ ಹುಳು, ಅದು ಪುಸ್ತಕದಲ್ಲಿ ಇರೋದ್ ಬಿಟ್ರೆ ಬೇರೆ ಏನ್ ಕೇಳಿದ್ರು ಗೊತ್ತಾಗಲ್ಲ. ಅದಕ್ಕೋಸ್ಕರ ಅಂತವ್ರಿಗೆ ಪುಸ್ತಕದ ಹುಳು, ಪುಸ್ತಕದ ಬದನೆಕಾಯಿ, ನೀವೇನೋ ಸೆಂಟೆನ್ಸ್ ಹೇಳಿದ್ರಲ್ಲ ಅದಂತ ಅನ್ಬಹುದು. ಬಟ್ ನನ್ ಕ್ವಶನ್ನೇ ತಪ್ಪು. ಪ್ರಾಪರ್ ನನ್ ಕ್ವಶನ್ನೇ ತಪ್ಪು ಕೊಟ್ಟಿದ್ದಾರೆ. ಸರಿಯಾಗಿ ಕೊಟ್ಟಿಲ್ಲ. ಏನಂತ ಕೇಳ್ಬೇಕು ನಾನು? ಪುಸ್ತಕದ ಹುಳು ಅಂತ ಕೇಳ್ರಿ, ಸರಿ ಹೋಗುತ್ತೆ. ಪುಸ್ತಕದ ಹುಳು ತಿನ್ನಕ್ ಬರಲ್ಲ ಯಾಕೆ? ಸರಿನಾ? ಎಲ್ಲಾನು ತಿನ್ನಕ್ಕೆ ಬರ್ತೀವಲ್ಲ, ಯಾಕೆ ಓದೋದ್ ಬಿಟ್ಟು ತಿನ್ನಕ್ಕೆ ಬರ್ತಿದ್ದೀರಾ ನೀವು ಅಂತ. ನಿಮ್ಗೆ ನಗ್ಸಕ್ಕೆ ಚಾನ್ಸ್ ಸಿಕ್ಕಿದ್ರೆ ನೀವು ಯಾವ ರೀತಿ ನಗಿಸ್ತೀರಾ? ಅದೇ ಜೋಕ್ಸ್ ಏನಾದ್ರು ಹೇಳಿ. ಏನೇ ಜೋಕ್ಸ್ ಹೇಳ್ತೀರಾ? ಆ ಸಿಚುಯೇಷನ್ಗೆ ಹೆಂಗೋ ಅಂತ ಮುಂಚೆ ಪ್ರಿಪೇರ್ ಆಗ್ಬಿಟ್ಟು ಬಂದು ಆಮೇಲೆ ಹೇಳಿ ನಗಿಸ್ತೀರಾ. ಯಾವ ತರ? ಸಡನ್ ಆಗಿ ಯಾರೋ ನಗಿಸಿ ಅಂದ್ರು, ಅವಾಗ ಹೆಂಗ್ ನಗಿಸ್ತಾರೆ? ಸರ್ದಾರ್ದು ಯಾವ್ದಾದ್ರು ಜೋಕ್ ಹೇಳಿ ನಗಿಸ್ತೀನಿ. ಸರ್ದಾರ್ ಜೋಕ್ಸ್ ಅಂತ ಹೇಳಿದ್ರೆ ನಗ್ತಾರ? ಇಲ್ಲ. ಒಂದೂರಲ್ಲಿ ಅಜ್ಜಿ ಇದ್ರು, ಅವ್ರು ಹುಟ್ಟಾಗೆ ಸತ್ತೋದ್ರು. ಏನಿದ್ರು? ಒಂದೂರಲ್ಲಿ ಅಜ್ಜಿ ಇದ್ರು, ಅವ್ರು ಹುಟ್ಟಾಗೆ ಸತ್ತೋದ್ರು. ಇದು ಕಾಮಿಡಿ ಆಯ್ತಾ ಟ್ರಾಜಿಡಿ ಆಯ್ತಾ? ಎರಡೂ ಆಗ್ಬೇಕಲ್ವಾ? ಒಂದ್ ಕಣ್ಣಲ್ಲಿ ಅಳ್ಳು. ಒಂದೂರಲ್ಲಿ ಅಜ್ಜಿ ಇದ್ರು, ಅವ್ರು ಹುಟ್ಟದಾಗ್ಲೇ ಸತ್ತೋದ್ರು. ನೀವು ಯಾರನ್ನಾದ್ರೂ ಅಟ್ಟಕ್ಕೇರಿಸ್ಬೇಕು, ಉಬ್ಬಿಸ್ಬೇಕು ಅಂದ್ರೆ ಯಾವ ರೀತಿ ಅಟ್ಟಕ್ಕೇರಿಸ್ತೀರಾ, ಉಬ್ಬಿಸ್ತೀರಾ? ಇವಾಗ ನಮ್ಗೆ ಅವ್ರು ನಮ್ ಜೊತೆ ಇರ್ಬೇಕು, ನಮ್ನ ಬಿಟ್ಟು ಹೋಗ್ಬಾರ್ದಂದ್ರೆ ಅವ್ರನ್ನ ಉಬ್ಬಿಸ್ಲೇಬೇಕು. ಇಲ್ಲ ಅಂದ್ರೆ ಯಾವ ಟೈಮಲ್ಲಿ ಬೇಕಾದ್ರೂ ಹೋಗ್ಬಿಡ್ತಾರಲ್ವಾ, ಅದಕ್ಕೆ. ಅಯ್ಯೋ ಪಾಪ. ಅಕಸ್ಮಾತ್ ಇವ್ರು ಏರಿಸ್ತಿಲ್ಲ, ಅವ್ರಿಗೆ ಉಬ್ಬಿಸ್ತಿಲ್ಲ ಅಂದ್ರೆ ಯಾವ ಟೈಮಲ್ಲಿ ಬೇಕಾದ್ರೂ ಹೋಗ್ಬಿಡ್ಬೋದು ಮೇಲೆ. ಇವಾಗ ಒಬ್ಬರ ಜೊತೆ ಇರ್ತಾರೆ, ಅವರಿಂದ ನಮ್ಗೆ ಇವಾಗ ಯಾರೇ ಆಗ್ಲಿ ನಾವು ಸಕ್ಕದಾಗಿ ಹೊಗಳಿದ್ರೆ, ಅವ್ರನ್ನ ತುಂಬಾ ಕ್ಲೋಸ್ ಆಗಿ ಟ್ರೀಟ್ ಮಾಡಿದ್ರೆ ನಮ್ ಜೊತೆನೆ ಇರ್ತಾರೆ. ಅದಕ್ಕೆ ಅನ್ಬಿಟ್ಟು ನಾವು ಸುಮ್ನೆ ಏನಾದ್ರೂ ಉಬ್ಸದೆ ಹೋದ್ರೆ ಅವ್ರಿಗೆ ಸುಮ್ನೆ ಬೇಜಾರಾಗತ್ತಲ್ವಾ. ಅಯ್ಯೋ ಇವ್ರ ಜೊತೆ ಇದ್ರೆ ನನ್ ಕ್ವಾಲಿಟಿ ಯಾರಿಗೂ ಗೊತ್ತಾಗ್ತಿಲ್ಲ ಅಂತ ಫೀಲ್ ಮಾಡ್ಕೊಂತಾರೆ.
ಅದಕ್ಕೆ ಸುಮ್ನೆ ಆದ್ರೂ ನೀನ್ ಹಂಗಿದ್ಯಾ ನೀನ್ ಹಿಂಗಿದ್ಯಾ ನೀನ್ ನೋಡ್ರೆ ಎಲ್ಲಾರು ಬಿದೋಗ್ತಾರೆ ಅಂತ ಸುಳ್ಳು ಹಂಗೆ ಹಿಂಗೆ ಅಂತ ಎಲ್ಲ ಹೇಳ್ಬಿಟ್ಟು ಅವ್ರಿಗಿಂತ ಅವ್ರಿಗೆ ಲೆವೆಲ್ಗಿಂತ ಜಾಸ್ತಿ ಥಿಂಕ್ ಮಾಡೋ ತರ ಉಬ್ಬಿಸ್ಬಿಡೋದು. ಈ ತರ ಎಷ್ಟ್ ಸಲ ಮಾಡಿದೀರಾ? ನಾನು ಯಾವತ್ತೂ ಮಾಡಿಲ್ಲ. ತಿಳ್ಕೊಳ್ಳಿ, ಜೊತೆಲಿ ಇರ್ತೀರಾ, ಒಂದೇ ಗೂಡಿನ ಅಲ್ಲ ಒಂದೇ ಗೂಡಿನ ಅಕ್ಕಿಗಳ ತರ ಹೆಗಲ್ ಮೇಲೆ ಕೈ ಹಾಕೊಂಡಿದ್ದೀರಾ, ನೋಡ್ಕೊಳ್ಳಿ. ಅವ್ರು ಹೇಳಿದ್ರಲ್ಲ ಏನು ಅಂತ, ನನ್ ಫ್ರೆಂಡ್ಸ್ ಸುಳ್ಳು ನಿಮ್ನ ಒಬ್ಸಿ ಹೇಳ್ತಾ ಇರ್ತಾರೆ. ಕೈ ಎತ್ಬಿಟ್ರು ಅವ್ರು, ಹೆಗಲ್ ಮೇಲೆ ಕೈ ಎತ್ಬಿಟ್ರು ಅವ್ರು ಹಾಕೊಂಡಿದ್ದವ್ರು. ಇಲ್ಲ ಇಲ್ಲ ಆತರ ಏನಿಲ್ಲ, ನಾವ್ ಬೇರೆಯವ್ರಿಗೆ ಮಾಡ್ತೀವಿ, ನಮಗ್ ನಾವ್ ಮಾಡ್ಕೊಡೋದು. ನಾವಿಬ್ರು ಬೇರೆ ಆಗಲ್ಲ ಅಲ್ವಾ, ಅದಕ್ಕೆ ಬೇರೆಯವ್ರಿಗೆ ಯಾರು ಬೇಕು ಅನ್ಸುತ್ತೋ ಅವ್ರನ್ನ ಉಬ್ಬಿಸ್ಬಿಟ್ಟು ಜೊತೆಲಿ ಇಟ್ಕೊಳ್ಳೋದು. ಆಮೇಲೆ ಬೇಡ ಅಂದಾಗ ಸುಮ್ನಾದ್ರೆ ಅವ್ರು ಹೊರಟೋಗ್ತಾರೆ. ನೀವು ದಿನ ಉಪಯೋಗಿಸುವಂತಹ ಚೊಂಬನ್ನ ಯಾರು ಕಂಡಿಡಿದಿದ್ದಾರೆ? ಮನುಷ್ಯರು ಕಂಡಿಡ್ದಿರೋದು. ಮನುಷ್ಯರು ಕಂಡಿಡ್ದಿರೋದು. ಯಾವ ಮನುಷ್ಯರು? ಇಂಥವ್ರ ಹೆಸರು ಅಂತಿಲ್ವಾ? ಪರ್ಟಿಕ್ಯುಲರ್ ಆಗಿ ಗೊತ್ತಿಲ್ಲ. ತಟ್ಟೆನು ಪರ್ಟಿಕ್ಯುಲರ್ ಆಗಿ ಗೊತ್ತಿಲ್ಲ, ಮನುಷ್ಯರು ಅಂತ ಗೊತ್ತು. ಮನುಷ್ಯರು ಅಂತ ಗೊತ್ತು. ಪುಷ್ಪದ ಬದನೆಕಾಯಿ ತಿನ್ನಕ್ ಬರಲ್ಲ ಅಂತಾರೆ, ಅದೇ ಏನಕ್ಕಂತಾರೆ? ಏನಕ್ಕಂದ್ರೆ ಬರೇ ಪುಸ್ತಕದಲ್ಲಿ ಇರೋದನ್ನ ಓದೋದಕ್ಕೆ ಎಕ್ಸಾಮಿಗೆ ಅಷ್ಟೇ ಯೂಸ್ ಆಗುತ್ತೆ, ಅದು ತಿನ್ನೋಕೆಲ್ಲ ಬರಲ್ಲ. ಪ್ರಾಕ್ಟಿಕಲ್ ಆಗಿ ಏನಾಗುತ್ತೆ ಅಷ್ಟೇ ಲೈಫ್ ಬರೋದು ಅಂತ ಹೇಳೋದು. ಪ್ರಾಕ್ಟಿಕಲ್ ಇದ್ರೆ ಕೊಯ್ಕೊಂಡು ಕೊಯ್ದು ಸಾರು ಮಾಡಿ ಅದನ್ನ ತಿನ್ಬೋದು. ಪುಸ್ತಕದಲ್ಲಿ ಫೋಟೋ ಇದ್ರೆ ಏನ್ ಮಾಡಕ್ಕಾಗಲ್ಲ, ನೋಡ್ಕೊಂಡು ಎಂಜಾಯ್ ಮಾಡ್ಬೋದು ಅಷ್ಟೇ. ಇದೇ ಅರ್ಥನ ಅದಕ್ಕೆ? ನೋಡ್ಕೊಂಡು ಇವರು ಪುಸ್ತಕದಲ್ಲಿರೋ ಬದನೆಕಾಯಿನ ನೋಡ್ಕೊಂಡು ಎಂಜಾಯ್ ಮಾಡ್ತಾರೆ. ನೀವು ಲೈಫಲ್ಲಿ ಯಾರಿಗಾದ್ರೂ ಟೋಪಿ ಹಾಕಿದೀರಾ, ಇಲ್ಲ ಟೋಪಿ ಹಾಕ್ಸ್ಕೊಂಡಿದ್ದೀರಾ? ಎರಡೂ ಮಾಡಿಲ್ಲ. ಯಾವ್ದು ಟೋಪಿ ಹಾಕೋದು ಅಂದ್ರೆ ಏನು? ಟೋಪಿ ಹಾಕೋದು ಅಂದ್ರೆ ನಮ್ನೆ ಕ್ವಶನ್ ಕೇಳಿದ್ರ? ಅದೇ ಗೊತ್ತಿಲ್ಲ, ಅದಕ್ಕೆ ಕೇಳ್ತಾ. ಟೋಪಿ ಹಾಕೋದು ಅಂದ್ರೆ ಮೋಸ ಮಾಡೋದು, ಸುಳ್ಳು ಹೇಳೋದು, ಆತರ? ಇಲ್ಲ, ಯಾರಿಗೂ ಮೋಸ ಮಾಡಿಲ್ಲ. ಇಲ್ಲ, ನಿಮ್ಗೂ ಯಾರು ಮೋಸ ಮಾಡಿಲ್ಲ. ಅದ್ ಗೊತ್ತಿಲ್ಲ. ಅದ್ ಮೋಸ ಮಾಡಿದಾರೆ ಅಂತ ನಮ್ಗೆ ಹೆಂಗ್ ಗೊತ್ತಾಗುತ್ತೆ? ಮೋಸ ಆದ್ಮೇಲೆ ಗೊತ್ತಾಗುತ್ತೆ. ಗೊತ್ತಾದ್ಮೇಲೂ ಗೊತ್ತಾಗಲ್ವಲ್ಲ ನಮ್ಗೆ. ಇವ್ರು ಗೊತ್ತಾದ್ಮೇಲೂ ಇವ್ರಿಗೆ ಮೋಸ ಗೊತ್ತಾಗಲ್ವಲ್ಲ. ತುಂಬಾ ಇನ್ನೋಸೆಂಟ್, ನಮ್ಗೆ ಹಂಗೆಲ್ಲ ಗೊತ್ತಾಗಲ್ಲ. ಅಷ್ಟು ಇನ್ನೋಸೆಂಟ್. ಬಾಯಲ್ಲಿ ಬೆರಳಿಟ್ರು ಕಚ್ಚಕ್ ಬರಲ್ಲ. ಬಾಯಲ್ಲಿ ಬೆರಳಿಟ್ರು ಕಚ್ಚಕ್ ಬರಲ್ಲ ಇವ್ರಿಗೆ, ಪಾಪ ಅಷ್ಟು ಇನ್ನೋಸೆಂಟ್. ಖಂಡಿತ.